fallopian tube to complete development. Okay, so ಇದನ್ನ ಮಾಡಬೇಕಾದ್ರೆ ನಾವು again we are going to follow certain treatment ಮಾಡಬೇಕಾಗುತ್ತೆ. Normally ಗ್ರಾಫಿಯನ್ ಫಾಲಿಕಲ್ ಇಂದ ಹೇಗೆ ರಿಲೀಸ್ ಆಗಿ ಫರ್ಟಿಲೈಸ್ ಆಗಿತ್ತು ಅಂದ್ರೆ ಅಲ್ಲಿ ಏನಾಗುತ್ತದು ಕಾರ್ಪಸ್ ಲ್ಯೂಟಿಯಂ ಆಗುತ್ತೆ, ಅದರಿಂದ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಬರುತ್ತೆ, ಇಂಪ್ಲಾಂಟೇಶನ್ ಅಂಡ್ ಫರ್ದರ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ. ಬಟ್ ಇಲ್ಲಿ ಝೈಗೋಟ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ ಅಗೇನ್ ವಿ ಹ್ಯಾವ್ ಟು ಟೇಕ್ ಸರ್ಟೈನ್ ಇಂಜೆಕ್ಷನ್ ಆಫ್ ಸರ್ಟೈನ್ ಹಾರ್ಮೋನ್ಸ್ ನೆಸೆಸರಿ ಇರುತ್ತೆ. ಇನ್ನ ಥರ್ಡ್ ಬಂದ್ಬಿಟ್ರೆ ಗಿಫ್ಟ್ ಅಂತ ಕರಿತೀವಿ, GIFT, ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಇವು ಮೂರು ಏನಿವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಗಿಫ್ಟ್ ಅಲ್ಲಿ ಟ್ರಾನ್ಸ್ಫರ್ ಆಫ್ ಅನ್ ಓವಮ್ ಕಲೆಕ್ಟೆಡ್ ಫ್ರಮ್ ದಿ ಟ್ರಾನ್ಸ್ಫರ್ ಆಫ್ ಅನ್ ಓವಮ್, ಓಕೆ, ಗ್ಯಾಮೆಟ್ ಹೆಸರೇ ಹೇಳುತ್ತೆ, ಟ್ರಾನ್ಸ್ಫರ್ ಆಫ್ ಅನ್ ಓವಮ್ collected from donor collected from donor, transfer of an ovum collected from donor into the fallopian tube, okay, yes, into the fallopian tube of another female, fallopian tube of another female who cannot produce okay, ಅವಳಿಗೆ ಹೇಗೆ ಪ್ರೊಡ್ಯೂಸ್ ಮಾಡಕ್ ಬರ್ತಿರಲ್ಲ, ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಒನ್. ಓಕೆ, ಅಲ್ಲಿ ಯಾಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಫಾರ್ ಟು ಗೆಟ್ ಸೂಟೇಬಲ್ ಕಂಡೀಷನ್ ಫಾರ್ ಫರ್ಟಿಲೈಸೇಷನ್. ಒನ್, ಬಟ್ ಕ್ಯಾನ್ ಪ್ರೊವೈಡ್ suitable condition for fertilization or suitable environment for fertilization and further development. ಓಕೆ, ಇಷ್ಟು ಏನಪ್ಪ ಅಂದ್ರೆ IVF, ET, ZIFT, ಗಿಫ್ಟ್, ಇವು ಮೂರು ART ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಒಂದ್ ಕಡೆ ನೋಡೋದಾದ್ರೆ ಮೆನ್ಷನ್ ಎನಿ ಟು ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ನೀವು ಹೆಸರು ಬರೆದ್ರೆ ಸಾಕು. ಪೀರಿಯಾಡಿಕ್ ಅಬ್ಸಿಸ್ಟೆನ್ಸ್, ವಿಡ್ರಾಲ್ ಆರ್ ಕಾಯಿಟಸ್ ಇಂಟರಪ್ಟ್ಸ್, ಲ್ಯಾಕ್ಟೇಷನಲ್ ಅಮಿನೋರಿಯಾ, 1 ಮಾರ್ಕ್ ಈಚ್ ಇರುತ್ತೆ. ಓಕೆ, ಇನ್ನು ಹೌ ಡಸ್ ದ ಫಾಲೋಯಿಂಗ್ ART ಹೆಲ್ಪ್ಸ್ ಟು ಕಪಲ್ಸ್ ಟು ಗೆಟ್ ಚೈಲ್ಡ್? ಅವ್ರು ಮೆನ್ಷನ್ ಮಾಡಿದ್ದಾರೆ IVF, ET, ಗಿಫ್ಟ್, ZIFT. ಇದರಿಂದ ಹೆಂಗೆ ಓಕೆ ಕಪಲ್ಸ್ಗೆ ಮಕ್ಕಳು ಬರುತ್ತೆ, ಅದು ಇನ್ಫರ್ಟೈಲ್ ಇದ್ದವ್ರಿಗೆ, ಬಂಜೇತನ ಇದ್ದವ್ರಿಗೆ. ಒಂದೇದು IVF ಅಂಡ್ ET. ಇಲ್ಲಿ ಏನ್ ಮಾಡ್ತೀವಿ, ಎಗ್ ಆಫ್ ವೈಫ್ ಡೋನಾರ್, ಎರಡು ಯಾರ್ದಾದ್ರೂ ಇರ್ಬೋದು, ಕಲೆಕ್ಟ್ ಮಾಡ್ತೀವಿ. ಸ್ಪರ್ಮ್ಸ್ ದಟ್ ಇಸ್ ಟು ಬಿ ಫ್ರಮ್ ಫಾದರ್ ಆರ್ ಹಸ್ಬೆಂಡ್ ಆರ್ ಡೋನಾರ್ ಕಲೆಕ್ಟ್ ಮಾಡಿ ಅವೆರಡೂ ಅಲೋ ಟು ಫ್ಯೂಸ್ ಇನ್ ಲ್ಯಾಬ್ ಕಂಡೀಷನ್. ಇದಕ್ಕೆ ನಾವು ಇನ್ನೊಂದ್ ಕಡೆ ಏನ್ ಕರಿತೀವಿ ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರಿತೀವಿ. ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್. ಓಕೆ, ಎಸ್, ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್. ಈ ಟೆಕ್ನಿಕ್ಸ್ ಇಂದ ನಾವೇನಪ್ಪ ಅಂತಂದ್ರೆ ಮಕ್ಕಳು ಪಡಿಬಹುದು. ಓಕೆ, ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ದಟ್ ಇಸ್ ಟು ಬಿ ಕಾಲ್ಡ್ ಡಾಲಿ. ಓಕೆ, ಅದು ಶಿಪ್, ಕುರಿ ಮರಿ ಇರುತ್ತೆ, ಅದು ಫಸ್ಟ್ ಮೆಥಡ್. ಬಟ್ ಇಲ್ಲಿ ನಾವು ಅದನ್ನೇ ಇವತ್ತು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. ಇನ್ನೊಂದು ಜಿಫ್ಟ್, ಇನ್ನೊಂದು ಗಿಫ್ಟ್. zygote produced in vitro or in vivo condition is transferred to fallopian tube for complete development. In a gift, transfer of an ovum collected from donor, okay, into the fallopian tube of another female who cannot produce, ಅವಳಿಗೆ ಪ್ರೊಡ್ಯೂಸ್ ಮಾಡಕ್ ಆಗ್ತಿರಲ್ಲ. ಓಕೆ, ಅಲ್ಲಿ ಪ್ರೊವೈಡ್ suitable condition and environment for fertilization for further development. ಓಕೆ, ಎಸ್, ಇದು ಮೇನ್ ಒಂದು 6 ಕ್ವಶನ್ ಆಗಿದೆ. ಇನ್ನು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರುತ್ತೆ, ಅದನ್ನೊಂದು ಸ್ವಲ್ಪ ನೆನ್ಪಿಟ್ಬಿಟ್ರೆ ಮಾರ್ಕ್ಸ್ ಅನ್ನ ಸ್ಪ್ಲಿಟ್ ಮಾಡಿರ್ತಾರೆ.
ಓಕೆ.